ನಾನ್ ವೆಜ್ ಸೇವಿಸಿದ ಮರುದಿವಸ ನಿಮಗೆ ಮೋಷನ್ ಗಟ್ಟಿಯಾಗಿ ಹೋಗುವಂತಹ ಸಮಸ್ಯೆ ಇದೆ ಅಥವಾ ಬೇಳೆಕಾಳು ಕಡಲೆಕಾಳು ಈ ತರದ ಆಹಾರವನ್ನು ಸೇವಿಸಿದಾಗ ಹೆಚ್ಚಾಗಿ ಗ್ಯಾಸ್ನ ಉತ್ಪತ್ತಿ ಆಗುವಂಥದ್ದು ಮತ್ತು ಖಾರ ಇರುವಂತಹ ಆಹಾರವನ್ನು ತಿಂದ ತಕ್ಷಣ ತುಂಬಾ ಇರಿಟೇಷನ್ ಆಗುವಂಥದ್ದು ಅಥವಾ ಹಲವಾರು ಫುಡ್ ಐಟಮ್ಸ್ಗೆ ಇಂಟಾಲರೆನ್ಸ್ ಅಥವಾ ಅಲರ್ಜಿ ಇರುವಂಥದ್ದು ಸಮಸ್ಯೆ ನಿಮಗಿದ್ರೆ ಇದು ಸಣ್ಣ ಸಮಸ್ಯೆ ಅಲ್ಲ. ಇದು ನಮ್ಮ ಹೊಟ್ಟೆಯಲ್ಲಿರುವಂತಹ ಇಂಬ್ಯಾಲೆನ್ಸ್ನ ಒಂದು ಲಕ್ಷಣಗಳನ್ನು ತೋರಿಸುವಂಥದ್ದು. ಸೊ ಈ ತರದ ಸಮಸ್ಯೆಗಳಿಗೆ ಹೆಚ್ಚಾಗಿ ಕಾರಣವಾಗಿರುವಂಥದ್ದು ಎಚ್ ಪೈಲೋರೈ ಅಂತ ಹೇಳುವಂತಹ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ನಾವು ಯಾವಾಗ ತುಂಬಾ ಹೆಚ್ಚಾಗಿರುವಂತಹ ಮಾನಸಿಕ ಒತ್ತಡ ಹಾಗೂ ಹೆಚ್ಚಾಗಿ ಜಂಕ್ ಫುಡ್ ನ ಸೇವನೆ ಮಾಡುವಂಥದ್ದು ಮತ್ತು ಶುಗರಿ ಡ್ರಿಂಕ್ಸ್ ಸಕ್ಕರೆ ಆಹಾರವನ್ನು ಸೇವಿಸುವಂಥದ್ದು ಮತ್ತು ಹೆಚ್ಚಾಗಿ ಉಪ್ಪನ್ನ ನಮ್ಮ ಆಹಾರದಲ್ಲಿ ಸೇವನೆ ಮಾಡುವಂಥದ್ದು ಈ ಎಚ್ ಪೈಲೋರೈಯ ಆಕ್ಟಿವಿಟಿಯನ್ನ ಇನ್ನೂ ಹೆಚ್ಚಾಗಿ ಮಾಡುತ್ತದೆ. ಸೊ ಈ ಸಮಸ್ಯೆಯನ್ನು ನಾವು ಗುಣಪಡಿಸದೆ ಹೋದಲ್ಲಿ ನಮಗೆ ಮುಂದಕ್ಕೆ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಅಥವಾ ಅಲರ್ಜಿಯ ಸಮಸ್ಯೆಗಳು, ಚರ್ಮದಲ್ಲಿರುವಂತಹ ರೋಗಗಳು ಕಂಡು ಬರಬಹುದು. ಸೊ ಈ ಸಮಸ್ಯೆಗೆ ಪರಿಹಾರವನ್ನ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ತ್ರಿಫಲ ಚೂರ್ಣವನ್ನ ಸೇವನೆ ಮಾಡುವಂಥದ್ದು. 1 ಟೀ ಸ್ಪೂನ್ ತ್ರಿಫಲ ಪೌಡರ್ ಅನ್ನ 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಸೇವಿಸುವಂಥದ್ದು. ಎರಡನೆಯದಾಗಿ 1 ಗ್ರಾಂ ವಿಟಮಿನ್ ಸಿ ಯ ಸೇವನೆಯನ್ನ ದಿನಂಪ್ರತಿ ಮಾಡುವಂಥದ್ದು. ಮೂರನೇದಾಗಿ ಎಲ್ ರುಟೇರಿ ಅಂತ ಹೇಳುವಂತಹ ಒಂದು ಪ್ರೋಬಯೋಟಿಕ್ ನ ಸಪ್ಲಿಮೆಂಟ್ ನ ಸೇವನೆ ಮಾಡುವಂಥದ್ದು ಅಥವಾ ಇದು ಹೆಚ್ಚು ಉಳ್ಳಂತಹ ಯೋಗರ್ಟ್ ನ ಸೇವನೆಯನ್ನ ಮಾಡುವುದು ಈ ಎಚ್ ಪೈಲೋರೈಯನ್ನ ನಿಯಂತ್ರಿಸುವಲ್ಲಿ ಹಾಗೂ ಅದರ ಆಕ್ಟಿವಿಟಿಯನ್ನು ಹೆಚ್ಚು ಮಾಡುವುದನ್ನ ನಿಯಂತ್ರಿಸುವಲ್ಲಿ ಸಹಾಯ ಮಾಡ್ತದೆ.